ಈಗ ಪ್ರಾರ್ಥನಾಳ ಜೀವನದಲ್ಲಿ ಉರ್ಮಿಳಾ ಬಂದಿರ್ತಾಳೆ. ಉರ್ಮಿಳಾ ರೂಮ್ಮೇಟ್ ಕೂಡ ಹೌದು ಮತ್ತೆ ಸೀನಿಯರ್ ಕೂಡ ಹೌದು. ಈಗ ಉರ್ಮಿಳಾ ಕಡೆಯಿಂದ ಪ್ರಾರ್ಥನಾಳ ಜೀವನದಲ್ಲೇ ಬರೋದು ಈ ಕಥೆಯ 4ನೇ ಪಾತ್ರ. ಹಾಗೆ ತುಂಬಾ ಮುಖ್ಯವಾದ ಪಾತ್ರ ದೇಬಶೀಶ್ ಚಂದ್ರನಾಥ್ ಚಟೋಪಾಧ್ಯಾಯ. ದೇಬಶೀಶ್ ಒಬ್ಬ ಬೆಂಗಾಲ್ ಮೂಲದ ಹುಡುಗ ಆಗಿರ್ತಾನೆ. ಇಲ್ಲಿ ಕೂಡ ಅವನು ಮೆಡಿಕಲ್ ಮಾಡ್ಲಿಕ್ಕೆ ಬಂದಿರ್ತಾನೆ ದಾವಣಗೆರೆಯಲ್ಲಿ. ಹಾಗೆ ಒಂದು ದಿನ ಸಾಯಂಕಾಲ ಕಾಫಿಗೆ ಹೋದಾಗ ಪರಿಚಯವಾಗಿರುತ್ತೆ. ತೀರಾ ಗಾಢವಾದಂತಹ ಪರಿಚಯ ಏನಲ್ಲ. ಮತ್ತೆ ಇನ್ನೊಂದು ದಿನ ಅವ್ರ 3 ಜನ ಅಂದ್ರೆ ಪ್ರಾರ್ಥನಾ ಶಿವಮೊಗ್ಗಕ್ಕೆ ಬರ್ಬೇಕಾಗಿರುತ್ತೆ. ಈ ಕಡೆ ಹಿಮವಂತ ಯಾವುದೋ ಹೀಗೆ ಜಗಳದಿಂದ ಅವನಿಗೆ ತುಂಬಾ ಪೆಟ್ಟಾಗಿರುತ್ತೆ. ಮತ್ತೆ ಈ ಕಡೆ ಪ್ರಾರ್ಥನಾ ನಾನು ಹಿಮವಂತನ ನೋಡ್ಲೇಬೇಕು ಅಂತ ಹೊರಟಿರ್ತಾಳೆ. ಆಗ ಉರ್ಮಿಳಾ ಹೇಳ್ತಾಳೆ ನಾವು ಕೂಡ ಶಿವಮೊಗ್ಗ ಕಡೆ ಬರ್ತೀವಿ ಅಂತ. ಹಾಗಾಗಿ 3 ಜನ ದೇವಶೀಶ್ನ ಕಾರ್ನಲ್ಲಿ ಬರ್ತಾರೆ. ಇಲ್ಲಿಯವರೆಗೂ ದೇವಶೀಶ್ ಪ್ರಾರ್ಥನಾಳನ್ನು ಅಷ್ಟು ಗಮನವಿಟ್ಟು ನೋಡಿರಲ್ಲ, ಆದ್ರೆ ಗಮನಿಸ್ತಿರಲ್ಲ. ಹೀಗೆ ಉರ್ಮಿಳಾನ ಫ್ರೆಂಡ್ ಅಂತ ಗೊತ್ತಿರುತ್ತೆ, ಬಟ್ ಅವ್ನು ಅಷ್ಟು ಗಮನ ಹರಿಸಿ ನೋಡಿರಲ್ಲ. ಶಿವಮೊಗ್ಗ ತಲುಪ್ತಾರೆ. ಶಿವಮೊಗ್ಗ ತಲುಪಿದ ತಕ್ಷಣ ಪ್ರಾರ್ಥನಾ ಹಿಮವಂತನನ್ನು ನೋಡಿದ ತಕ್ಷಣ ಅವನ ಕಾಲಿಗೆ ತನ್ನ ಹಣೆಯನ್ನು ಮುಟ್ಟಿ ನಮಸ್ಕರಿಸ್ತಾಳೆ. ಇದನ್ನು ನೋಡಿದ ದೇವಶೀಶು ಬೆರಗಾಗ್ತಾನೆ. ಹಾಗಾದ್ಮೇಲೆ ಅವನು ತನ್ನ ವ್ಯಕ್ತಿತ್ವ ಹಾಗೂ ಹಿಮವಂತನ ವ್ಯಕ್ತಿತ್ವವನ್ನು ಹೋಲಿಸಿಕೊಂಡು ತನ್ನಲ್ಲೇ ಮೂಡಿದಂತ ಸಾಕಷ್ಟು ಪ್ರಶ್ನೆಗಳು. ಈ ಮನುಷ್ಯನ ಕೈಗಳು ಕಬ್ಬಿಣದ ಸಲಾಕೆಗಳೆಂದಿವೆ. ಪ್ರಾರ್ಥನಾ ಕಾಲಿಗೆ ನಮಸ್ಕರಿಸಿದ ಕೂಡಲೇ ಸುಮ್ಮನೆ ಕಣ್ಮುಚ್ಚಿ ನಿಂತಿದ್ದ. ಮುಖದ ಮೇಲೆ ಅಂತ ಹೊಳಪಿಲ್ಲ. ಶೇವ್ ಮಾಡದ ಮುಖದ ಮೇಲೆ 3 ದಿನಗಳ ಮಾಲಿನ್ಯ. ತನಗಿಂತ 2 ಇಂಚು ಎತ್ತರಕ್ಕಿದ್ದಾನೆ. ತನ್ನಷ್ಟು ಸ್ಫುರದ್ರೂಪಿ ಖಂಡಿತ ಅಲ್ಲ, ಆದರೆ ಈ ಮನುಷ್ಯ ತನಗಿಂತ ದೃಢವಾಗಿದ್ದಾನೆ. ವ್ಯಕ್ತಿತ್ವಕ್ಕೊಂದು ತೂಕವಿದೆ, ಅದು ತನ್ನ ವ್ಯಕ್ತಿತ್ವಕ್ಕಿಂತ ದೊಡ್ಡದು. ಇಲ್ಲದಿದ್ದರೆ ಪ್ರಾರ್ಥನಾ ಹಾಗೆ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸುತ್ತಿದ್ದಾಳ? ಹಿಮವಂತನ ಪಾದಕ್ಕೆ ಹಣೆ ಇಟ್ಟು ನಮಸ್ಕರಿಸಿದ ಹುಡುಗಿ ಸಾಮಾನ್ಯಳೇನಲ್ಲ. ಇನ್ನು 5 ವರ್ಷಕ್ಕೆ ಡಾಕ್ಟರು. ಪ್ರೀತಿಸುತ್ತಿದ್ದಾಳೆಂಬುದು ನಿಜವೇ ಇರಬಹುದು, ಆದರೆ ಈ ಪರಿಯ ಪ್ರೀತಿ ಸಾಮಾನ್ಯದ ಹುಡುಗಿಯರಿಂದ ಸಾಧ್ಯವಾ ಅಂತ ತನ್ನಲ್ಲಿ ತಾನು ತನ್ನ ವ್ಯಕ್ತಿತ್ವ ಹಾಗೂ ಹಿಮವಂತನ ವ್ಯಕ್ತಿತ್ವವನ್ನು ಹೋಲಿಸಿಕೊಂಡು ತನ್ನಲ್ಲೇ ತಾನು ಮೂಡಿಸ್ಕೊಂಡಂತಹ ಸಾಕಷ್ಟು ಸವಾಲುಗಳು.